ನೀಟ್ ಪರೀಕ್ಷೆ ಬರುವಂತಹ ವಿದ್ಯಾರ್ಥಿಗಳಿಗೆ ಆಟವನ್ನು ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುವ ಕೇಂದ್ರ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಕೋರಿಕೆಯಾಗಿದೆ. ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ದುಡ್ಡು ಕೊಟ್ಟ ಪ್ರಶ್ನೆ ಪತ್ರಿಕೆಯನ್ನ ವಾಟ್ಸಪ್ಗಳಲ್ಲಿ ಮಾರಾಟ ಆಗಿ ಅದರಿಂದ ಇವತ್ತು ಕೋರಿಕೆಯಾದ ಪ್ರಶ್ನೆ ಪತ್ರಿಕೆ ಜೊತೆ ಬಂದ ಅನೇಕರು ವಿದ್ಯಾರ್ಥಿಗಳು ಅದರ ಪರೀಕ್ಷೆ ಬರೆದ ಅಂತ ಗೊತ್ತಾಗಿ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆ ಆಗಿದ್ದನ್ನು ರದ್ದು ಮಾಡಿದೆ. ಒಂದು ನಿಮಿಷ ವಿಚಾರ ಮಾಡಿ, ಎಲ್ಲರ ಮನೆಯಲ್ಲೂ ಕೂಡ ನಮ್ಮ ಮಕ್ಕಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಒಂದು ವರ್ಷಗಳ ಕಾಲ ಆ ಪರೀಕ್ಷೆಗೆ ತಯಾರು ಮಾಡಿ ಹಗಲು ರಾತ್ರಿ ಅದರ ಸಂಬಂಧ ಓದು. ಪರೀಕ್ಷೆ ಬರೆದಾದ ಬಳಿಕ ಆ ಪರೀಕ್ಷೆ ರದ್ದಾದರೆ ಇನ್ನೊಂದು ಹೊಸ ಪರೀಕ್ಷೆ ಬರೀಬೇಕು ಅಂದ್ರೆ ಎಷ್ಟು ಪರಿಶ್ರಮ ಅವರು ಹಾಕಬೇಕು. ಈ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ದಿವಸ ಅಂತ ಚೆಲ್ಲಾಟ ಮಾಡ್ತಾರೆ. ಆಯಿತು, ನೀಟ್ ಪರೀಕ್ಷೆ ಏನು ಎಕ್ಸಾಮ್ ಸೋರಿಕೆ ಆಗಿದೆ, ಇದು ಮೊದಲೇ ಸಲನ ಅಲ್ಲ. ಈ ಪರಿಸ್ಥಿತಿ ಇನ್ನೂ ಸ್ವಲ್ಪ ದಿವಸಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ ಟೈಮಿಗೆ ಸಿಗದೆ ಡೀಸೆಲ್ ಪೆಟ್ರೋಲ್ ಬಂಕ್ಗಳು ಡ್ರೈ ಆದಂಥ ಪರಿಸ್ಥಿತಿ ಇವತ್ತು ಹುಟ್ಟುವಂಥ ಪರಿಸ್ಥಿತಿ ಇದೆ. ಯಾಕೆಂತಂದ್ರೆ ಪ್ರಧಾನಮಂತ್ರಿಗಳೇ ಮುಂದೊಂದು ದಿವಸಗಳ ಪರಿಸ್ಥಿತಿ ಕಷ್ಟ ಇದೆ ಅನ್ನುವಂಥ ಜನರಿಗೆ ಇವತ್ತು ಭಾಷಣದ ಮೂಲಕ ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಇಷ್ಟು ದಿವಸ ಮನಮೋಹನ್ ಸಿಂಗ್ನವರ ಅಧಿಕಾರದಲ್ಲಿ ಕಂಡುವರಿಸುವಂಥ ತಂತ್ರ ಮಾಡಿ ಇವತ್ತು ಇಡೀ ದೇಶ ಜನಕ್ಕೆ, ವಿಶೇಷವಾಗಿ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ರೀತಿ ಅತ್ಯಂತ ಘೋರ ಅನ್ಯಾಯವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ನಮ್ದೊಂದು ದೊಡ್ಡ ಧಿಕ್ಕಾರ ಆಗುತ್ತೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಾನ್ಯರೇ, ಈ ದೇಶದ ಯುವ ಜನತೆ ಜೊತೆಗೆ ಚೆಲ್ಲಾಟವಾಡೋದನ್ನು ಕೇಂದ್ರ ಸರ್ಕಾರ ಕೂಡಲೇ ನಿಲ್ಲಿಸಬೇಕು. ಇದು ಕೇವಲ ಯಾವುದೋ ಒಂದು ಪರೀಕ್ಷೆ ಮಾಡ್ತಾರೆ ಅಧಿಕಾರಿಗಳ ವಜಾ ಮಾಡೋದ್ರ ಮೂಲಕ ಅಲ್ಲ. ಇದಕ್ಕೆ ಯಾರು ಹೊಣೆಗಾರರಿದ್ದಾರೆ ಆ ಮಂತ್ರಿಯನ್ನ ಒಂದು ರಾಜೀನಾಮೆ ಕೊಡಿಸೋದ್ರ ಮೂಲಕವಾಗಿ ಇವತ್ತು ಜನರಿಗೆ ಉತ್ತರ ಹೇಳುವಂಥ ಪರಿಸ್ಥಿತಿ ನೀವು ಮಾಡಬೇಕು. ಅದೇ ರೀತಿಯಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯನ್ನು ನೀವು ಗ್ಯಾಸ್ ಏರಿಕೆಯನ್ನು ಕಂಡಿದ್ದೀವಿ. ಬೆಲೆ ಏರಿಕೆ ಒಂದೇ ಅಲ್ಲ, ಈಗಾಗಲೇ ಪೆಟ್ರೋಲ್ ಪಂಪ್ಗಳು, ಗ್ಯಾಸ್ಗಳು ಡ್ರೈ ಆಗುವಂಥ ಪರಿಸ್ಥಿತಿ ನಮ್ಮ ಊರಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿ 2-3 ದಿವಸಕ್ಕೆ ಒಂದೊಂದು ಡೀಸೆಲ್ ಪೆಟ್ರೋಲ್ ಪಂಪ್ಗಳು 4 ತಾಸು 5 ತಾಸು ಡ್ರೈ ಆಗ್ತಾ ಇದ್ದಾವೆ.